ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನೈಟು ಮಳೆ ಜಾಸ್ತಿಯಾಗಿ ನೀರರಿವು ಸ್ವಲ್ಪ ಜಾಸ್ತಿ ಆಗಿದೆ ಅನಿಸುತ್ತೆ. ಇವತ್ತು ನಾನು ಕೂವಲೆ ಪುಟ್ಟು ಅಂತ ಮಾಡ್ತಾಯಿದ್ದೀನಿ. ಇದು ನಮ್ಮ ಕೊಡಗು ಭಾಗದಲ್ಲಿ ಜಾಸ್ತಿ ಮಾಡ್ತೆ. ಇದಕ್ಕೆ ಮೇನ್ ಬೇಕಾಗಿರೋ ಐಟಮ್ ಅಂದರೆ ಈ ಎಲೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೆ ಕೂವಲೆ ಎಲೆ. ಫಸ್ಟ್ ಇದನ್ನ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಕೊಂಬೆನೇ ಕಟ್ ಮಾಡಿಕೊಂಡು ಆಮೇಲೆ ಎಲೆನ ಕಟ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಲೈಟಾಗಿ ಮಳೆ ಬರ್ತಾ ಇದೆ. ಮಳೆ ಎಲ್ಲ ಬಿದ್ದು ಎಲೆ ಎಲ್ಲ ನೀಟಾಗಿ ಕ್ಲೀನಾಗಿದೆ. ಒಳ್ಳೆ ಇರೋ ಕೊಂಬೆ ನೋಡಿ ಮುರ್ಕೋಬೇಕು. ಇದು ಕಟ್ ಮಾಡ್ಕೊಳ್ಳೋಣ. ಇದು ಒಂದನ್ನು ಕಟ್ ಮಾಡ್ಕೊಂಬಿಡೋಣ. ನೋಡಿ ಇಷ್ಟೊಂದಿದೆ, ಸಾಕನ್ಸುತ್ತೆ. ಇವತ್ತು ಒಂದು 10-15 ಎಲೆ ಇದ್ದರೆ ಸಾಕು. ನೀಟಾಗಿರೋದು ನೋಡಿ ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡ್ಬಿಡೋಣ ಒಂದೊಂದು. ಮೇಯ್ನ್ ನಮಗೆ ಈ ಡಿಶ್ಗೆ ಈ ಎಲೆಯಲ್ಲಿ ಒಂದು ಫ್ಲೇವರ್ ಬರುತ್ತೆ, ಅದೇ ಮೇನ್ ಆಗಿರುತ್ತೆ. ತುಂಬ ಜನ ಬಾಳೆ ಎಲೆಯಲ್ಲಿ ಮಾಡ್ತಾರೆ, ಆದರೂ ಅದು ಚೆನ್ನಾಗಿರಲ್ಲ. ಈ ಎಲೆನೇ ಬೆಸ್ಟು. ಸಾಕನ್ಸುತ್ತೆ ಇಷ್ಟೊಂದು. ಮೊದಲಿಗೆ ಹಲಸಿನ ಕಟ್ ಮಾಡ್ಕೊಬಿಡೋಣ. ಇದು ಹಣ್ಣಾಗಿಲ್ಲ, ಮೇಯ್ನ್ಲಿ ಹಣ್ಣಾಗಿರೋದು ಬೇಕು, ಒಳ್ಳೆ ಹಣ್ಣಾಗಿರೋ ಹಲಸಿನ ಹಣ್ಣು. ಇದರಿಂದ ಬರೋದಿಲ್ಲ ಅನಿಸುತ್ತೆ. ಇದನ್ನು ಮಾಡೋಕ್ಕೆ ಕೂಲೆ ಚಕ್ಕೆ ಅಂತ ಬರುತ್ತೆ, ಅದೇ ಬೆಸ್ಟು. ಅದನ್ನು ಟ್ರೈ ಮಾಡೋಣ. ಇನ್ನೊಂದು ಹಲಸಿನ ಹಣ್ಣಿದೆ ಫುಲ್ ಹಣ್ಣಾಗಿರೋದು. ನೋಡಿ, ಇದು ಒಳ್ಳೆ ಹಣ್ಣಾಗಿದೆ ಈ ಹಲಸಿನ ಹಣ್ಣು. ಇದನ್ನು ಓಪನ್ ಮಾಡ್ಕೊಂಬಿಡೋಣ. ಓಪನ್ ಮಾಡಿಕೊಂಡು ತೊಲೆ ಹಣ್ಣೆಲ್ಲ ಬಿಡಿಸ್ಕೊಂಬಿಡೋಣ. ಕಟ್ ಮಾಡಿಕೊಂಡು ತೊಳೆಗಳನ್ನು ಸೈಡಿಗೆ ಹಾಕ್ಕೊಂಬಿಡೋಣ. ನೀಟಾಗಿ ಓಪನ್ ಮಾಡಿ ಒಂದೊಂದೇ ತೊಲೆನ ಫುಲ್ ಹಣ್ಣಾಗಿದೆ. ಇದು ಹಣ್ಣಾಗಿ ನಮಗೆ ಮೇಯ್ನ್ ಹಣ್ಣಾಗಿರೋದೇ ಬೇಕು. ಇದಕ್ಕೆ ಫುಲ್ ಹಣ್ಣಾಗಿರಬೇಕು. ಕೂಲೆ ಚಕ್ಕೆ ಅಂತ ಬರುತ್ತೆ, ಅದರಲ್ಲೇ ಮಾಡಬೇಕು. ಹೀಗೆ ಒಂದೊಂದಾಗಿ ನಾವು ತೊಳೆನ ಬಿಡಿಸ್ಕೊಂಡು ಹಾಕ್ಕೊಂಬಿಡೋಣ. ಒಳ್ಳೆ ಕ್ಲೈಮೇಟ್ ಇದೆ, ಲೈಟಾಗಿ ಮಳೆ ಬರ್ತಾ ಇದೆ. ಈ ಟೈಮಲ್ಲಿ ಒಳ್ಳೆ ಡಿಶ್ ಪ್ರಿಪೇರ್ ಮಾಡ್ತಾಯಿದ್ದೀನಿ, ಕೂವಲೆ ಪುಟ್ಟು ಅಂತ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾವು ನದಿ ತೀರದಲ್ಲಿ ಇರೋದ್ರಿಂದ ಮಿಕ್ಸಿ ಏನಿಲ್ಲ, ಇದು ಒನಲಿ ಅಂತ ಬರುತ್ತೆ. ಒನಲಿಗೆ ಹಾಕ್ಕೊಂಡು ಚೆನ್ನಾಗಿ ಉಜ್ಕೋಬೇಕು. ಉಜ್ಜಿ ಅದರದ್ದು ರಸ ಎಲ್ಲ ತಗೋಬೇಕು. ನೋಡಿ, ಇದರಲ್ಲಿ 2 ಥರ ಹಣ್ಣಿದೆ. ಅದು ಹಣ್ಣಾಗಿರೋದಿದೆಯಲ್ಲ, ಅದರಿಂದನೇ ರಸ ಮೇಯ್ನ್ ಜಾಸ್ತಿ ಬರೋದು. ನೋಡಿ, ಈ ಥರ ಬರುತ್ತೆ. ಹಣ್ಣು ಸಪ್ರೇಟ್ ಆಗಿದೆ. ನೋಡಿ, ರಸ ಎಲ್ಲ ಬಿದ್ದಿದೆ. ಇದಕ್ಕೆ ಈ ಥರ ಬರಬೇಕು. ಅದರದ್ದು ನಾರು ವೇಸ್ಟ್ ಏನು ಬರಬಾರ್ದು, ಬರೀ ರಸ ಮಾತ್ರ ಇರಬೇಕು. ಇದನ್ನು ಒಂದು ಬಾಣಲಿಗೆ ಹಾಕ್ಕೊಂಬಿಡೋಣ. ಇದಕ್ಕೆ ಅಕ್ಕಿ ತರಿ ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿ ತರಿನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ, ಸ್ವಲ್ಪ ಚಿಟಕಿ ಉಪ್ಪು ಹಾಕೋಬೇಕು. ಉಪ್ಪಿಲ್ಲ ಅಂದ್ರೂ ನಡೆಯುತ್ತೆ. ಆಮೇಲೆ ತೆಂಗಿನಕಾಯಿ, ನಾನು ತೆಂಗಿನಕಾಯಿ ಹೊಡ್ಕೊಂಬಿಟ್ಟು
ನೀಟಾಗಿ ಕಟ್ ಮಾಡ್ಕೊಂಬಿಡೋಣ. ತೆಂಗಿನಕಾಯಿ ಜಾಸ್ತಿ ಇದ್ದಷ್ಟು ಮಜಾನೇ ಬೇರೆ ಅದರದ್ದು. ಮತ್ತೆ ಲೈಟಾಗಿ ಮಳೆ ಸ್ಟಾರ್ಟ್ ಆಗ್ತಾಯಿದೆ. ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಬಿಡೋಣ ಒಂದೊಂದಾಗಿ. ಚಿಕ್ಕ ಚಿಕ್ಕದಾಗಿ ಮಾಡಿದ್ರೆ ಬಾಯಿಗೆ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಆದಷ್ಟು ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕು ಕಟ್ಟಿಂಗು. ತೆಂಗಿನಕಾಯಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಫುಲ್ ನೀಟಾಗಿ ಎಲ್ಲ ರಪ್ಪ 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 ಅಂತ ಮಿಕ್ಸ್ ಮಾಡಿಕೊಂಡು ಈ ಥರ ಬರಬೇಕು. ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಇವಾಗ ನಾವು ಬೆಳಿಗ್ಗೆ ಕುಯ್ದಿರೋ ಎಲೆ ಇದೆಯಲ್ಲ, ಅದನ್ನು ನೀಟಾಗಿ ತೊಳ್ಕೊಂಡು ಈ ಊರನ್ನ ಅದಕ್ಕೆ ಹಾಕ್ಕೋಬೇಕು. ನೋಡಿ ತೋರಿಸ್ಕೊಡ್ತೀನಿ ಹೆಂಗೆ ಮಾಡಬೇಕು ಅಂತ. ಈ ಥರ ಎಲೆ ತಗೋಬೇಕು. ಎಲೆ ತಗೊಂಡು ಇದ್ರ ಸೆಂಟ್ರ್ ಭಾಗಕ್ಕೆ ಹಿಂಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಅದನ್ನು ಪ್ಯಾಕ್ ಮಾಡ್ಕೊಬೇಕು. ಮೊದಲಿಗೆ ರೈಟ್ ಸೈಡಿಂದ, ಆಮೇಲೆ ಲೆಫ್ಟ್ ಸೈಡಿಂದ ಒಳ್ಳೆ ಗಿಫ್ಟ್ ರ್ಯಾಪ್ ಮಾಡ್ದಂಗೆ ಮಾಡ್ಕೋಬೇಕು ನೀಟಾಗಿ. ಈ ಥರ ಕೆಳಗಡೆಯಿಂದ ಒಂದು ಫೋಲ್ಡು, ಮೇಲಿಂದ ಒಂದು ಫೋಲ್ಡು. ಇವಾಗ ಎಷ್ಟು ಎಲೆ ಇದೆ ಅದಕ್ಕೆ ತುಂಬ್ಕೊಳ್ಳೋಣ ಈ ಊರನ್ನ. ಲೈಟಾಗಿ ಮಳೆ ಬರ್ತಾಯಿದೆ, ನದಿ ನೀರು ಸೌಂಡು, ನೇಚರ್ ಸೌಂಡು ಕೇಳಿದ್ರೆ ಮನಸ್ಸಿಗೆ ಸ್ವಲ್ಪ ಹಿತ ಅನಿಸುತ್ತೆ. ನೋಡಿ ರೆಡಿಯಾಗಿದೆ. ಇದನ್ನು ತೆಗೆದು ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ಟೀಮಲ್ಲಿ ಬೇಯಿಸೋದು. ಇದು ಮೇನ್. ನೀಟಾಗಿ ಒಂದೊಂದಾಗಿ ಅದರೊಳಗೆ ಇಟ್ಕೊಂಡು ಸೆಟ್ ಮಾಡ್ಕೊಂಬಿಡೋಣ. ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ ಮುಚ್ಚಳ. ಬೆಂಕಿ ಅಂಟಿಸೋದ್ರಲ್ಲೇ ಸಾಕೋಯ್ತು. ಅರ್ಧ ಗಂಟೆ ಆಗೋಯ್ತು ಬೆಂಕಿ ಅಂಟಿಸೋಕ್ಕೆ. ಮಳೆ ಬಿದ್ದಿರೋದ್ರಿಂದ ಸೌದೆ ಎಲ್ಲ ಒದ್ದೆ ಆಗಿದೆ. ಕಡೆಗೂ ಬೆಂಕಿ ಅಂಟ್ಕೊಂಡಿದೆ. ಬೆಂಕಿ ಉರಿತಾ ಇದೆ ನೀಟಾಗಿ. 3/4 ಗಂಟೆ ಆದರೂ ಬೇಯಿಸಬೇಕು. ವಿಡಿಯೋ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಇದು ಫಸ್ಟ್ ವಿಡಿಯೋ ಇರೋದ್ರಿಂದ ಸ್ವಲ್ಪ ಏನಾದರೂ ಮಿಸ್ ಆಗಿದರೆ ಕರೆಕ್ಟ್ ಮಾಡ್ಕೊಳ್ತೀನಿ. ನೋಡ್ತೀನಿ, ವ್ಯೂಸ್ ಬಂದರೆ ವೀಕ್ಲಿ ವಿಡಿಯೋ ಬಿಡ್ತೀನಿ. ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಂಕಿ ಅಂಟ್ಕೊಂಡಿದೆ. ಫೈನಲಿ ರೆಡಿಯಾಗಿದೆ ನೋಡಿ. ಎಲೆದು ಕಲರ್ ಚೇಂಜ್ ಆಗಿದೆ ಬಿಸಿಗೆ. ಬಿಸಿ ಇದೆ. ಮಳೆ ಸ್ಟಾರ್ಟ್ ಆಗಿದೆ ಲೈಟಾಗಿ. ತಿನ್ನೋಕ್ಕೆ ಒಳ್ಳೆ ಮಜಾ ಇರುತ್ತೆ. ಫುಲ್ ಬಿಸಿ ಇದೆ. ನೀಟಾಗಿ ಬೆಂದಿದೆ ಅನಿಸುತ್ತೆ. ಎಲೆ ನೋಡಿದ್ರೆ ಗೊತ್ತಾಗುತ್ತೆ. ಎಲೆದು ಕಲರೆಲ್ಲ ಚೇಂಜ್ ಆಗಿದೆ. ಒಂದೊಂದಾಗಿ ತೆಗೆದು ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಟೇಸ್ಟ್ ಮಾಡೋ ಟೈಮು ಓಪನ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಫ್ರೆಂಡ್ಸ್, ನೀಟಾಗಿ ಬಂದಿದೆ. ಫುಲ್ ಬಿಸಿ ಇದೆ. ನೋಡಿದ್ರೆ ಗೊತ್ತಾಗುತ್ತೆ ನೀಟಾಗಿ ಬಂದಿದೆ. ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ಬೆಸ್ಟ್ ಕಾಂಬಿನೇಷನ್. ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.